ಪ್ರತಿಯೊಬ್ಬ ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ಅಜ್ಜು ಸಾರದ ಒಂದು ತೋಟದಲ್ಲಿ ಇದ್ದೀವಿ. ಹೇಡ್ಯ ವಿಲೇಜು, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಇವ್ರ ವಿಶೇಷ ಏನು ಅಂದರೆ ಒಂದು BE ಇಂಜಿನಿಯರ್ ಮಾಡಿ ಒಂದು 27 ಇಯರ್ಸು. ಇವ್ರ ಹತ್ರ ಒಂದು 2000 ಜೇನು ಪೆಟ್ಟಿಗೆಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ಒಂದು 1000 ಜೇನು ಹುಳಗಳು ಕೂರಿಸಿದ್ದಾರೆ. ವರ್ಷಕ್ಕೆ ಬಂದು ಒಂದು 10 ಟನ್ ಅಷ್ಟು ಒಂದು ಜೇನು ಸಪ್ಲೈ ಮಾಡ್ತಾರೆ. ಒಂದೊಂದು ಮೆಡಿಸಿನ್ ಕಂಪ್ನಿಗಳಿಗೆಲ್ಲ ಟೈ ಅಪ್ ಆಗಿ, ಮತ್ತು ಸುಮಾರು ಜನ ಫ್ಯಾಮಿಲಿಗಳನ್ನ ಮಾಡ್ತೀನಿ ಅಂತ ಯುವ ಸಾಧಕರನ್ನ ಪರ್ಚೇಸ್ ಮಾಡ್ಕೊಡ್ತೀನಿ ನಿಮಗೆ. ಇವರೇ ನಮ್ಮ ಅಜ್ಜು ಸಾರ್ ಅಂತೇಳಿ. ಒಂದು ಯೂತ್ಗೆ ಒಂದು ಇನ್ಸ್ಪಿರೇಷನ್ನು. ಜೇನು ಅಂತಾರೆ, ಕಾಡಲ್ಲಿರೋದು ಒಂದು ಜೇನು ಹಿಡಿಯೋಕೆ ಹೋಗ್ತಾರೆ. ಇವರು ಹುಳಗಳನ್ನ ಸಮೇತ ಬ್ರೀಡಿಂಗ್ ಮಾಡಿ ಎಲ್ಲ ಸುಮಾರು ತಾಲೂಕುಗಳಿಗೆ ಒಂದು ಹುಳಗಳನ್ನು ಸಪ್ಲೈ ಮಾಡ್ತಾರೆ. ಇವ್ರದ್ದು ಜರ್ನಿ ಮಾಡೋಣ. ಈಗ ನಾವು ಸುಮಾರು ಜನ ಯೂತ್ಗೆ ಇನ್ಸ್ಪಿರೇಷನ್, ಒಂದು ತೋಟಗಳಿರ್ತವೆ, ಅವರು ಇವ್ರ ಹತ್ರ ಒಂದು ಹುಳಗಳು ತೊಗೊಂಡೋಗಿ ಇವ್ರ ಹತ್ರ ಒಂದು ಟ್ರೈನಿಂಗ್ ತೊಗೊಂಡು ಒಂದು ಬ್ರೀಡಿಂಗ್ ಪರ್ಪಸ್ ಒಂದು 10 ಪೆಟ್ಟಿಗೆ ಆಗಷ್ಟು ಹುಳ ತೊಗೊಂಡು ಹೋಗ್ಬೋದು, 100 ಹುಳ ಆಗಷ್ಟು ತೊಗೊಂಡು ಹೋಗ್ಬೋದು. ಆ ಥರ ಬ್ರೀಡಿಂಗ್ ಎಲ್ಲ ಮಾಡ್ತಾರೆ. ಒಂದು ಜೇನಲ್ಲಿ ಒಂದು ಫುಲ್ ಎಕ್ಸ್ಪೀರಿಯೆನ್ಸ್ ಇದೆ. ಅವ್ರ ಅನುಭವಗಳನ್ನ ಹಂಚ್ಕೊಳ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ. ಇವತ್ತು ನಾವು ಅವ್ರ ಹತ್ರ ಟ್ರೈನಿಂಗ್ ತೊಗೋತಾ ಇದ್ವಿ. ಜೇನು ಪೆಟ್ಟಿಗೆ ಹೆಂಗೆ ಮಾಡೋದು, ಎಲ್ಲಿ ಇಡೋದು, ಯಾವ ಥರ ಮಾಡೋದು ಅಂತ ಹೇಳಿ. ಅವ್ರು ಎಲ್ಲೆಲ್ಲಿಗೆಲ್ಲ ಸಪ್ಲೈ ಮಾಡ್ತಾರೆ, ಎಷ್ಟು kg ಅಂತ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ ಪ್ರತಿಯೊಬ್ಬರು. ಅವ್ರ ಹತ್ರ ಟ್ರೈನಿಂಗ್ ತಗೊಳ್ಳೋಣ. ಅವ್ರ ಹತ್ರ ನಾಳೆ ದಿನ ಎಲ್ಲ ಫುಲ್ಲು ಜೇನು ತಿಳೋಣ. ಮುಂದಿನ ದಿನಗಳು ಪ್ರತಿಯೊಬ್ಬರಿಗೂ ಒಂದು ಹೆಲ್ಪ್ ಆಗುತ್ತೆ ಅಜ್ಜು ಸಾರಿಂದ. ಒಂದು ಯೂತು ಅವ್ರವೇ ಯಾರ್ಯಾರು ಒಂದು ಜೇನು ಸಾಕಣೆಗಳು ಮಾಡಬೇಕು, ಅವ್ರ ತೋಟನೂ ನೋಡ್ಬೋದು. ಫುಲ್ ಜೇನುಗಳು ಇಟ್ಟಿದ್ದಾರೆ. ಸುಮಾರು ಒಂದು 4-5 ಕಡೆ, ಒಂದೊಂದು ಕಡೆ ಇಲ್ಲೇ ಒಂದು ಎಷ್ಟು ಇಟ್ಟಿದ್ದಾರೆ ಸರ್ ಜೇನುಗಳಿಗೆ? ಇದು ಆ್ಯಕ್ಚುಲಿ ನಮ್ಮದು ಲೋಡಿಂಗ್ ಸೈಟ್ ಅಂತ ಹೇಳ್ತೀವಿ. ಲೋಡಿಂಗ್ ಸೈಟ್ ಅಂದರೆ ಈಗ ಕಸ್ಟಮರ್ಸ್ ಬರುವಾಗ ಅವರಿಗೆ ಒಂದೇ ಪ್ಲೇಸಿಂದ 100 ಬಾಕ್ಸ್ ಬೇಕಿದ್ರು ನಾವು ಒಂದೇ ಸೈಟಲ್ಲೇ ಫೆಸಿಲಿಟಿ ಮಾಡಿಟ್ಟಿದ್ದೇವೆ. ಬೇರೆ ಯಾವ ತೋಟದಲ್ಲಿ ಹೋದ್ರು ಈ ತರ ಬಲ್ಕ್ ಆಗಿ ಹುಳಗಳಿರಲ್ಲ. ಇದಕ್ಕೆ ಬ್ರೀಡಿಂಗ್ ಮತ್ತೆ ಲೋಡಿಂಗ್ ಮಾಡ್ಲಿಕ್ಕೆ ಇರುವಂತ ಸೈಟ್. ನಿಮ್ಮದು ಟೋಟಲ್ ಒಂದು ಎಷ್ಟು ಪೆಟ್ಟಿಗೆಗಳು ಮೇಂಟೈನ್ ಮಾಡಿದ್ರೆ? ಟೋಟಲ್ 2000 ಪೆಟ್ಟಿಗೆ ಇದೆ. ಪೆಟ್ಟಿಗೆ ಹುಳ ಇರುವಂತದ್ದು ಒಂದು 1000 ಮೇಲೆ ಇದೆ. 1000 ಹುಳ ಮೇಲೆ ಇದೆ. ಪೆಟ್ಟಿಗೆ ಮೇಲೆ ಹುಳ ಇದೆ. ಮತ್ತೆ ಬಾಕ್ಸ್ ಕೌಂಟ್ ಮಾಡಿದ್ರೆ ಒಂದು ಎಂಟಿ ಬಾಕ್ಸ್ ಸೇರಿದ್ರೆ ಎಲ್ಲ ಒಂದು 2-3 ಸಾವಿರ. 2-3 ಸಾವಿರ. ಓಕೆ, ನಮ್ಮ ಅಜ್ಜು ಸರ್ ಹತ್ರ ಒಂದು 3000 ಅಷ್ಟು ಪೆಟ್ಟಿಗೆಗಳಿದೆ. 1000 ಪೆಟ್ಟಿಗೆಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವ ಥರ ಜೇನು ಕೃಷಿ ಮಾಡ್ತಾರೆ, ಎಲ್ಲಿಂದ ಹುಳ ಇಟ್ಕೊಬರ್ತಾರೆ, ಯಾವ ಥರ ಬ್ರೀಡಿಂಗ್ ಪರ್ಪಸು, ಎಲ್ಲೆಲ್ಲಿ ಸೇಲ್ ಮಾಡ್ತಾರೆ, ಅವ್ರ ಹತ್ರ ಟ್ರಾವೆಲ್ ಮಾಡೋಣ ಪ್ರತಿಯೊಬ್ಬರು. ಇಂಥವ್ರು ನಮಗೊಂದು ಯುವ ಸಾಧಕರು ಅಂತ ಹೇಳ್ಬೋದು. ಅವ್ರ ಹತ್ರ ಜರ್ನಿ ಮಾಡೋಣ. ವೇಟ್ ಪ್ರತಿಯೊಬ್ಬರು ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ಜಗದೀಶ್ ಸರ್ ಫಾರಮಲ್ಲಿದ್ವಿ. ಮುಂಡಾಜೆ ವಿಲೇಜು, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಇವರೊಂದು ಯೂತ್ಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಒಂದು ಸಿವಿಲ್ ಕಾಂಟ್ರಾಕ್ಟ್ ಆದ್ರೂ ಒಂದು ಎಜುಕೇಟೆಡ್ ಆಗಿ ಒಂದು ಸಾವಯವ ಕೃಷಿ ಮಾಡ್ತಿದ್ದಾರೆ. ನಮ್ಮ ಭಾರತ ದೇಶದ ಗೋತಳಿಗಳು ಯಾವ್ಯಾವ ಇದಾವೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಪ್ಲಸ್ ಅವ್ರದ್ದೊಂದು ತೋಟಗಳು ನೋಡೋಣ. ಒಂದು ಹೆವನ್ ಅಂತ ಹೇಳ್ಬೋದು. ಒಂದು ಯೂತ್ಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅವರು ಸಿವಿಲ್ ಕಾಂಟ್ರಾಕ್ಟ್ ಆದ್ರೂ ಕೃಷಿ ಕೆಲಸ ಗೊತ್ತಿಲ್ಲ ಅಂದ್ರೆ ಒಂದು ಭಾರತ ದೇಶಕ್ಕೆ ಹೋದ್ರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಂಥರ ಸಾಧಕರುಗಳನ್ನ ಮೀಟ್ ಆಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ನಮಗೆ ಭಾರತದ ಗೋತಳಿಗಳನ್ನ ಏನಕ್ಕೋಸ್ಕರ ಸಾಕಿದ್ದಾರೆ ಮಲೆನಾಡು ಗಿಡ್ಡ ಅಂತ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮ್ಗೆ ಖುಷಿ ಆಯ್ತು. ನೀವು ಏನೇನೆಲ್ಲ ಸುಮಾರು ಜನ ಹೇಳ್ತಾ ಇರ್ತಾರೆ, ಈಗ ನಮ್ಮ ಭಾರತ ದೇಶದ ಗೋತಳಿಗಳು ಮರಿತಾ ಇರ್ತಾರೆ. ನೀವು ಏನೆಲ್ಲ ಭಾರತ ದೇಶದ ಗೋತಳಿಗಳು ಸಾಕಿದ್ರಿಲ್ಲ, ಏನಕ್ಕೋಸ್ಕರ ಸಾಕಿದ್ದೀರಾ ಅಂತ? ಇತ್ತೀಚೆಗೆ ಈ ನಮ್ಮ ದೇಸಿ ತಳಿಗಳಲ್ಲಿ ಮಲೆನಾಡು ಗಿಡ್ಡ ಅಂತ ಹೇಳುವಂತದ್ದು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವಂತದ್ದು ಇದೆ ಸರ್. ಮಲೆನಾಡು ಗಿಡ್ಡ ಇದು ಅಲ್ಲ? ಇದು ಮಲೆನಾಡು ಗಿಡ್ಡನೆ. ಇಲ್ಲಿ ಇದೆ ಮಲೆನಾಡು ಗಿಡ್ಡಗಳು. ಈ ಕಡೆ 3 ಹಸುಗಳಿದ್ದಾವಲ್ಲ, ಅದು ಮಲೆನಾಡು ಗಿಡ್ಡಗಳು. ಈ ಮಲೆನಾಡು ಗಿಡ್ಡದಲ್ಲಿ ಇವು ಎತ್ತರ ಇಷ್ಟೇ, ಇದಕ್ಕಿಂತ ದೊಡ್ಡದಾಗಿ ಬೆಳೆಯಲ್ಲ. ಅದ್ಯಾವ್ದು ಸರ್? ಅದು ಆ ಕಡೆದು ಎರಡನೇದು ಮಲೆನಾಡು ಗಿಡ್ಡ, ಆ ಕಡೆ ಬಿಳಿಯದು ಅಮೃತ ಮಹಲ್ ಅಂತ. ಇವತ್ತೆಲ್ಲ ಮಲೆನಾಡು ಗಿಡ್ಡಗಳೇ ಇರೋದು. ಮಲೆನಾಡು ಗಿಡ್ಡಗಳು. ಇವುದು ಕಾಂಕ್ರೇಜ್. ಕಾಂಕ್ರೇಜ್. ಇದು ನೋಡಿ ಮಲೆನಾಡು ಗಿಡ್ಡ ಹೋರಿ ಇವನು. ಇದು ಮಲೆನಾಡು ಗಿಡ್ಡ ಹಸು. ಹೆಚ್ಚು ಕಡಿಮೆ ಇಷ್ಟೇ ಎತ್ತರ ಬರುತ್ತೆ. ಇದು ಇದಕ್ಕಿಂತ ಎತ್ತರ ಬೆಳೆಯಲ್ಲ. ಇವುಗಳ ಹಾಲು ವಿಶೇಷವಾಗಿ ಇವು ಬಿಸಿಲಿಗೆ ಹೋದಾಗ ಇದರ ಬೆನ್ನು ಹುರಿಯಲ್ಲಿ ನಿಮಗೆ ಬಿಸಿಲು ತಾಗಿ ಅದರಲ್ಲಿ ವಿಶೇಷವಾದ ಔಷಧೀಯ ಗುಣವುಳ್ಳ ಇದು ಉತ್ಪತ್ತಿ ಆಗ್ತದೆ. ಅದರಲ್ಲಿ ಇನ್ನೂ ವಿಶೇಷ ಅಂತ ಹೇಳಿದ್ರೆ ಇದು ಕಪಿಲ ಅಂತ ಹೇಳುವ ತಳಿ. ಇದರಲ್ಲಿ ಮಲೆನಾಡು ಗಿಡ್ಡದಲ್ಲಿ ಕಪಿಲ ಅಂತ. ಇದರ ವಿಶೇಷತೆ ಗುಣಲಕ್ಷಣ ಏನಂತ ಹೇಳಿದ್ರೆ ಬಣ್ಣ ನೋಡಿ ಈ ತರ ಕಪಿಲ ಬಣ್ಣ ಇರ್ತದೆ. ಕಣ್ಣು ನಿಮ್ಗೆ ನೋಡಿ ಈ ತರ ಕಣ್ಣು ಬರ್ತದೆ. ಇಲ್ಲಿ ಒಂದು ತಲೆಯಲ್ಲಿ ಬೊಟ್ಟು ಇರ್ತದೆ. ಬಾಲದಲ್ಲಿ ಬಿಳಿ ಈ ತರ ಬಿಳಿ ಇದು ಬರ್ತದೆ. ಮಲೆನಾಡು ಗಿಡ್ಡ ಅಂದ್ರೆ ಮಲೆನಾಡು ಗಿಡದಲ್ಲಿ ಕಪಿಲ ಬರುತ್ತೆ. ಇದನ್ನ ಕಾಮಧೇನು ಅಂತ ಹೇಳ್ತಾರೆ. ಕಪಿಲಾಗೆ ಈ ಹಸುಗಳಿಗೆ ಕಾಮಧೇನು ಅಂತ ಹೇಳುವಂತದ್ದು ಈ ಹಸುಗಳಿಗೆ. ಇವು ಪೂಜೆಯನ್ನ ಮಾಡುವಂತಹ ಒಂದು ಮಲೆನಾಡು ಗಿಡ್ಡದಲ್ಲಿರುವ ವೆರೈಟಿ ಇದು. ಇದನ್ನ ನಾನು ಶೃಂಗೇರಿ ಹತ್ರದಿಂದ ಹುಡುಕಿ ತಗೊಂಡು ಬಂದಿದ್ದು. ಇದರ ಕರು ಅದು. ಹೌದು, ಈ ಕಡೆದು. ಹೌದು, ಇದು ಬಹಳ ವಿಶೇಷತೆಯನ್ನು ಹೊಂದಿದ್ದು. ಇದರ ಗಂಜಳ ಇರಲಿ, ಇದರ ಸಗಣಿ ಇರಲಿ, ಕೃಷಿಗೆ ಬಹಳಷ್ಟು ಔಷಧೀಯ ಗುಣ ಹೊಂದಿದೆ. ಇದರ ಹಾಲು ಕೂಡ ಅಷ್ಟೇ.
ಅತ್ಯಂತ ಶ್ರೇಷ್ಠವಾದ ಹಾಲು. ಇದು ಯಾವ ತಳಿ ಸರ್ ಅದು? ಕಾಂಕ್ರೇಜ್ ಕೂಡ ದೇಶ ತಳಿ, ಅದು ರಾಜಸ್ಥಾನ ಆ ಕಡೆ ಪಂಜಾಬ್ ಪ್ರಾಂತ್ಯದ ತಳಿ. ಅದು ನಾನೊಂದು ಇದನ್ನ ನೋಡಿ ಅದರ ಚಂದಕ್ಕೆ ತಂದು ಸಾಕ್ತಾ ಇದ್ದೇನೆ. ಈಗ ನಾನು ನೋಡಿದೆ ಮಲೆನಾಡು ಗಿಡಗಳನ್ನ ಒಂದೊಂದಕ್ಕಿಂತ ಒಂದೊಂದು ವಿಶೇಷತೆ ಇದೆ. ಏನ್ ಸರ್, ಒಂದೊಂದು ಕಲರ್ ಡಿಫ್ರೆಂಟ್ ಆಗಿದೆ, ಒಂದೊಂದು ಇದೆ. ಈಗ ಕಾಮನ್ ಬಿಲ್ಲಿ ಯಾವ ತರ ಇದೆ ಆ ತರ ಕರುಗಳಿದೆ, ಅದೇನು ವಿಶೇಷತೆ ಅದ್ರದ್ದು ಮಲೆನಾಡು ಗಿಡ? ಇದರಲ್ಲಿ ಮಲೆನಾಡು ಗಿಡ್ಡದಲ್ಲಿ ನಿಮಗೆ ಬಹಳ ಬಣ್ಣ ಬಣ್ಣದ ಹಸುಗಳಿದ್ದಾವೆ. ಈ ವರ್ಣದವೆಲ್ಲ ಇದು ಕಪಿಲ ವರ್ಣದ ಹಸುಗಳು. ಇದು ನಿಮಗೆ ರೆಡ್ ಸಿಂಡಿ ತರ ಬಣ್ಣ ಹೊಂದಿರೋದು. ಅದು ಒಂಥರ ಕಾಸರಗೋಡು ಕಡೆಯ ತಳಿ ಇದ್ದ ಇದು. ಆ ಕಡೆ ಇದು ಅಮೃತ ಮಹಲ್ ನೀವು ಕೇಳಿರ್ಬೋದು, ನಿಮ್ಮ ಚಿಕ್ಕಮಗಳೂರು ಕಡೆ ಎಲ್ಲ ಜಾಸ್ತಿ. ಇದು ಅವೆಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಹೀಗೆ ಕಾರವಾರ, ಸಿರ್ಸಿ ಈ ಕಡೆ ಜಾಸ್ತಿ ಇರುವಂತದ್ದು ಮಲೆನಾಡು ಗಿಡ್ಡದ ತಳಿಗಳು. ಬಹಳ ಸಾಧು ಸ್ವಭಾವದವು ಸರ್. ಅದೇ ರೀತಿ ನಮ್ಮ ಯೂತ್ ಎಲ್ಲ ತುಂಬಾ ಜನ ಇನ್ಸ್ಪಿರೇಷನ್ ಇರ್ತಾರೆ. ನೀವೆಲ್ಲ ಒಂದು ಭಾರತ ದೇಶ ಗೋತ್ರಿಗಳು ಸಾಕಿದ್ದೀರಾ. ಇದ್ರಲ್ಲಿ ಒಂದು 13 ಎಕರೆ ಫಲವತ್ತತೆ ಮಾಡ್ತಾರೆ. ಇದ್ರ ಇಟ್ಕೊಂಡೇನೋ ಇದು ಯಾವ್ದು ಮಾಡ್ತಾ ಇದ್ದೀರಾ ಅಂದ್ರೆ ಇದರಿಂದ ಮಾಡ್ತಾ ಇದ್ದೀರಾ? ಇದರ ಸಗಣಿಯಿಂದ ನಾವು ಜೀವಾಮೃತ ಮಾಡ್ತೇವೆ. ಇದರ ಗೊಬ್ಬರ ನಾವು ಕೃಷಿಗೆ, ತರಕಾರಿಗಳಿಗೆ ಉಪಯೋಗ ಮಾಡ್ತೇವೆ. ಅತ್ಯಂತ ಶ್ರೇಷ್ಠವಾದ ಉತ್ಕೃಷ್ಟವಾದ ಗೊಬ್ಬರ ನಮಗೆ ಇಲ್ಲಿ ಸಿಗ್ತದೆ. ಮತ್ತೆ ಅದಲ್ಲದೆ ನಮಗೆ 3-4 ಜನಕ್ಕೆ ಇಲ್ಲಿ ಒಂದು ಉದ್ಯೋಗ ಕೂಡ ಇಲ್ಲಿ ಇದರಿಂದಾಗಿ ಆಗ್ತದೆ. ಈಗ ಫರ್ಟಿಲೈಸರ್, ಪೆಸ್ಟಿಸೈಡ್ ಹೊಡೆದು ಅದು ಅವ್ರಿಗೆ ಇದ ಮಾಡಿ ಭೂಮಿನ ಬರ್ಡ್ ಮಾಡಕ್ಕಿಂತ ಇದು ಸೂಕ್ಷ್ಮವಾದ ಜೀವಾಣುಗಳು ನಮ್ಮ ಬೇರೆ ಸಗಣಿಗಿಂತ, ನೀವು ಯಾವುದು ಜರ್ಸಿ, HF ಈ ತರದ ಹಸುಗಳಲ್ಲಿ ಸಿಗುವ ಸಗಣಿಗಿಂತ ಎಷ್ಟೋ ಲಕ್ಷಾಂತರ ಪಟ್ಟು ಜಾಸ್ತಿ ಸೂಕ್ಷ್ಮಾಣು ಜೀವಿಗಳು ಈ ಹಸುಗಳ ಸಗಣಿಯಲ್ಲಿ ಇರೋದ್ರಿಂದ ಇದನ್ನ ನಾವು ಗೊಬ್ಬರವಾಗಿ ಉಪಯೋಗ ಮಾಡೋದ್ರಿಂದ ನಮ್ಮ ಯುವಜನತೆಯಲ್ಲಿ ಒಂದು ಭಾವನೆ ಇದೆ. ಏನು ರೆಡಿಮೇಡ್ ಸಿಗ್ತದೆ, ಅಂಗಡಿಯಲ್ಲಿ ಸಿಗುವಂತ ರಸಗೊಬ್ಬರವನ್ನು ತಂದು ಹಾಕಿದ ಕೂಡಲೇ ನಮ್ಮ ಗಿಡಗಳು ಬಹಳಷ್ಟು ಬೇಗ ಫಲ ಕೊಡ್ತವೆ ಅಥವಾ ಬಹಳಷ್ಟು ಚೆನ್ನಾಗಿ ಬೆಳೀತವೆ ಅಂತ. ಅದು ನಾವು ಇತ್ತೀಚೆಗೆ ನಮ್ಮ ಮಕ್ಕಳಿಗೆ ಫೆರೆಕ್ಸ್ ಅಥವಾ ಯಾವುದೋ ರೆಡಿಮೇಡ್ ಸೆರ್ಲ್ಯಾಕ್ ಅಂತ ಫುಡ್ ಹೇಗೆ ನಾವು ತಂದು ಕೊಟ್ರೆ ಅವರು ಹೇಗೆ ಆಗ್ತಾರೋ ಅದೇ ತರ. ಆದ್ರೆ ನಮ್ಮಲ್ಲಿ ಆದಂತ ಈ ಹಸಿ ಹುಲ್ಲು, ಒಣ ಹುಲ್ಲು, ವಿಷರಹಿತವಾದ ಒಣ ಹುಲ್ಲು ನಮ್ಮಲ್ಲಿ ಸಿಗ್ತದೆ. ಯಾಕಂದ್ರೆ ನಾವು ಭತ್ತ ಬೆಳಿತೇವೆ, ಭತ್ತದ ಹುಲ್ಲು ನಮಗೆ ಸಿಗ್ತದೆ. ಇದರಲ್ಲಿ 2 ಕೆಲಸ ಆಗ್ತದೆ. ಒಂದು, ನಮ್ಮ ತೋಟ ಸ್ವಚ್ಛ ಆಗ್ತದೆ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಈ ಪಶುಗಳಿಗೆ ಆಹಾರ ಆಗ್ತದೆ. ಹಾಗೆ ಎಲ್ಲಾ ರೀತಿಯಲ್ಲಿ ನೋಡಿದ್ರೆ ಅತ್ಯಂತ ಸಾಧು ಸ್ವಭಾವದವು ಮತ್ತು ಒಂದು ದೈವ ಸ್ವರೂಪಿ ಹಸುಗಳು ಅಂತ ಹೇಳಿದ್ರೆ ನಮ್ಮ ಮಲೆನಾಡು ಗಿಡ್ಡ ಮತ್ತು ದೇಶೀಯ ಗೋತಳಿಗಳು. ಕಾಂಕ್ರೇಜ್ ಸಾಕಿದ್ರೆ, ಮಲೆನಾಡು ಗಿಡ್ಡ ಸಾಕಿದ್ರೆ, ಅಮೃತ್ ಮಹಲ್ ಸಾಕಿದ್ರೆ, ಅಮೃತ್ ಮಹಲ್ ಜಾಸ್ತಿ ಮಲೆನಾಡು ಗಿಡ್ಡ ಒಂದು ಕಾಮನ್ ಬೀಳುತ್ತಾರೆ. ಎಲ್ಲಾ ತರ ಕಲರ್ಗಳು ನಿಮ್ಮ ಹತ್ರ ಇದೆ ಸೆಲೆಕ್ಷನ್. ಓಕೆ, ಅದೇ ರೀತಿ ನಮ್ಮ ಜಗದೀಶ್ ಸರ್ ಒಂದು 13 ಎಕರೆ ಒಂದು ಯೂತ್ ಇನ್ಸ್ಪಿರೇಷನ್ ಬರೋದು. ಅವ್ರ ತೋಟನ ನೋಡೋಣ. ಮೇನ್ ಅವ್ರದ್ದು ಅರ್ಕೆ ಕ್ರಾಪ್ ಇದೆ. ಅವ್ರದ್ದೊಂದು 100 ವೈವಿಧ್ಯಮಯ ಬೆಳೆಗಳು ಬೆಳೆದಿದ್ದಾರೆ. ಒಂದು ಯೂತ್ಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅವ್ರು ಅಗ್ರಿಕಲ್ಚರ್ ಗೊತ್ತಿಲ್ಲ ಅಂದ್ರೆ ಒಂದು ಎಜುಕೇಟೆಡ್ ಮಾಡಿ ಒಂದು ಸಾವಯವ ಕೃಷಿ ಮಾಡ್ತಿದ್ದಾರೆ. ನಮ್ದು ಭಾರತದ ಗೋತ್ರಗಳನ್ನು ಕೂರಿಸ್ತಿದ್ದಾರೆ. ಇಂಥ ನಮ್ಮ ನಿಜವಾದ ನಾಯಕರು ಅಂತ ಹೇಳಿ ಅವ್ರದ್ದೊಂದು ತೋಟಗಳು ನೋಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಲಂಚೂರು ಮರ್ದು MyNatureIndia.com. For those who are concerned about the development of our country and inclination towards nature protection are welcome to take part and serve in this venture with open mind. We also greet any type of suggestion towards the development of our institution. Plastic-free India, jobs to all here, with complete empowerment to all in this resourceful nation is our mission and responsibility. Our travel is towards nature. Please join hands with us in this venture. Jai Hind,